ಯೂಟ್ಯೂಬರ್ ಚಂದನ್ ಗೌಡ ಏನೋ ಒಂದಷ್ಟು ಒಂದು 50 ಲಕ್ಷಕ್ಕೆ ಫಂಡಿಂಗ್ ಆಗಿದೆ ಅನ್ನೋ ಅಂತ ಆ ಸಂದರ್ಭದಲ್ಲಿ ಒಬ್ಬ ಸುಮಂತ್ ಅನ್ನೋ ಅಂತ ಯೂಟ್ಯೂಬರ್ ಕಿರಿಕೀರ್ತಿ ಅಣ್ಣ ಹೇಳಿದರೆ ನಾನು ಮುಂದುವರಿತೀನಿ, ಏನಾದರೂ ಕೆಲಸ ಮಾಡ್ತೀನಿ, ನಿಮ್ಮ ಅಣತಿಯಂತೆ ಅವನು ನಡ್ಕೊಳ್ಳೋ ರೀತಿಯಲ್ಲಿ ಒಂದು ಆಡಿಯೋ ವೈರಲ್ ಆಗಿದೆ. ಎಲ್ಲ ವಿಕಾಸ್ ಬ್ರೋ ಹೋಗ್ಬೇಡ ಅಂದ್ರೆ ಕಿರಿಕೀರ್ತಿ ಅನ್ನೋ ಒಂದ್ಸಲಿ ಕೇಳ್ತೀನಿ, ಅಣ್ಣ ಹೋಗು ಅಂದ್ರೆ ಹೋಗ್ತೀನಿ. ಇದೇ ಸುಮಂತನ ಫೋನ್ಗೆ ಫೋನ್ ಮಾಡ್ಬಿಟ್ಟು ಕೀರ್ತಿ ಅವರಲ್ಲಿ ಇದ್ರೆ ಕೊಡು, ನಿಮ್ಮ ಟಿವಿಲಿ ನೋಡಿದ್ರೆ ನೀವೆಲ್ಲ ಒಟ್ಟಿಗೆ ಇವತ್ತು. ಅದಕ್ಕೆ ಮುಂಚೆ ನಾನು ಸುಮಂತ ಯಾವತ್ತೂ ಮಾತಾಡಿಲ್ಲ, ಅವ್ನು ನನ್ನ ಪರಿಚಯನೂ ಇಲ್ಲ, ನಂಗೆ ಗೊತ್ತೂ ಇಲ್ಲ. ನೋಡಿ ಹಿಂಗೆ ಸುಮಂತು ನಿಮ್ಮ ಹುಡುಗ ಹಿಂಗೆಲ್ಲ ಮಾಡ್ಬಿಡ್ತಾನೆ, ಹಿಂಗೆ ನಮ್ಮ ಹುಡುಗ ಅಲ್ಲಮ್ಮ, ಅವ್ನು ನನ್ನ ಜೊತೆಲಿ ಇರಲ್ಲ. ಸುಮಂತ ಫೋನ್ ಮಾಡಿ ಏನೋ ಸುಮಂತ ಅಂದ್ರೆ ಇಲ್ಲ ಅಣ್ಣ ನಾನು ಏನು ಹೇಳ್ತೀನಿ ಅದಕ್ಕೆ ನಾನು ಸ್ಟಿಕ್ ಆಗಿದ್ದೀನಿ, ನಾನು ಸತ್ಯನೇ ಮಾತಾಡ್ತಾ ಇರೋದು, ಹಂಗೆ ಹಿಂಗೆ ನನ್ನ ಹತ್ರ ಡಿಲೀಟ್ ಮಾಡೋಕ್ಕಾಗುತ್ತಾ? ಇಲ್ಲ ಅಣ್ಣ ನಾನು ಒಂದ್ಸಲಿ ಅಪ್ಲೋಡ್ ಮಾಡೋದು ಡಿಲೀಟ್ ಮಾಡೋಕ್ಕಾಗಲ್ಲ. ಸರಿ ಮತ್ತೆ ಏನು ಮಾಡಿ ಚಂದನ್ ಏನು ಮಾಡಿದ್ರು, ನಾನು ಅವ್ರ ಜೊತೆ ಮಾತಾಡಿದ್ರಲ್ಲ ಆಡಿಯೋ ಕಟ್ ಮಾಡಿಬಿಟ್ಟು ನನಗೆ ಅದು ಯಾಕೆ ಸರಿ ಅನ್ನಿಸ್ಲ. ಸ್ಟ್ರೈಟ್ ಅವೇ ಫೋನ್ ಮಾಡಿಬಿಟ್ಟು ಹೇಳ್ತಾರೆ ನನ್ನ ಹೆಸರನ್ನು ಯಾಕೆ ಬಳಸ್ಕೊಳ್ತೀರಿ ನಿಮ್ಮ ವೀಡಿಯೋಗಳಲ್ಲಿ, ನಿಮ್ಮದು ಆ್ಯಂಡ್ ಮೋರ್ ಓವರ್ ಅಲಿಗೇಷನ್ಸ್ ಬರುತ್ತೆ ಚಂದನ್, ನನ್ನ ಮೇಲೆ ರೇಪ್ ಮಾಡಿದ್ದೀನಿ ಅನ್ನೋ ಅಲಿಗೇಷನ್ನೇ ಬಂತು. ನಾನು ಅದಕ್ಕೆ ಉತ್ತರ ಕೊಟ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. 5,000 ಫಾಲೋವರ್ಸ್ ಇರೋ ಯೂಟ್ಯೂಬ್ ಚಾನಲ್ ಸುಮಂತ್ ಗೋಲ್ಡನ್ ಕನ್ನಡಿಗ, ನೀವು 9.5 ಲಕ್ಷ ಇರೋರು, ನೀವು ಯಾಕೆ ಅವ್ನಿಗೆ ರಿಯಾಕ್ಟ್ ಮಾಡಕ್ಕೆ ಹೋಗ್ತೀರಿ? ನಾನು ಬಿಡಲ್ಲ, ನಾನು ಆ ಥರದವನಲ್ಲ, ನಾನು ಹಂಗಲ್ಲ. ಏನು ಹೇಳಿ ಸೊ ಅಲ್ಲಿಗೆ ನಿಲ್ಲಿಸ್ತೇನೆ. ಮಂಜು ಜೊತೆ ಜಗಳ ಮಾಡ್ಕೊಂಡ್ರು, ಅಲ್ಲಿ ಅಮ್ಮ ಅಕ್ಕ ಎಲ್ಲ ಗಲಾಟೆ, ಇಬ್ರು ಅವರು ಮಾತಾಡಿದ್ರು ಇವರು ಮಾತಾಡಿ. ಈಗ ನಮ್ಮ ಜೊತೆಗೆ ಇದೀನಿ ಖುಷಿ ಆದರೆ ಫೋನ್ ಮಾಡ್ಬಿಟ್ಟು ಹೇಳ್ಬಿಟ್ಟು ಲೇ ಕಿತಿನ ಮನೆ ಇರಲಿ, ಕಿತಿನ ಚಿಕನ್ ಮಾಡಾಕಿರಲಿ, ಹಿಂಗೆ ಅದನ್ನ ಅವ್ನ ಫ್ರೆಂಡ್ ಯಾರೋ ಅವ್ನು ಚೂತಿಯ ನನ್ನ ಮಗ ಅವ್ನು ರೆಕಾರ್ಡ್ ಮಾಡ್ತಾರೆ, ಅದನ್ನ ಚಂದನ್ ಕಳಿಸ್ತಾರೆ. ಚಂದನ್ ಅದನ್ನ ಹಾಕ, ಇವ್ರು ಯಾಕೆ ಊಟ ಕೊಡಿಸ್ಬೇಕು, ಇವ್ರು ಯಾಕೆ ಬಟ್ಟೆ ಕೊಡಿಸ್ಬೇಕು? ಗುರು ನನ್ನ ಜೊತೆಲಿರೋ ಹುಡುಗರು ನಾನು ಏನು ಬೇಕಾದ್ರೆ ಮಾಡ್ತೀನಿ. ಚಂದನ್ ನನಗೆ ಪರಿಚಯ ಆಗಿದೆ ಹೆಂಗೆ ಅಂತಂದ್ರೆ ನನ್ನ ಎಗೇನ್ಸ್ಟ್ ವಿಡಿಯೋ ಮಾಡಿ ಹಾಕಿ ಅವತ್ತು ನಾನೇನು ಅವ್ರ ಹತ್ರ ಸಾಕ್ಷಿ ಕೇಳಲಿಲ್ಲ. ಹೆಂಗೆ ಮಾಡಿದ್ರಿ ನೀವು ನನ್ನ ವಿರುದ್ಧವಾಗಿ? ಸೋಷಿಯಲ್ ಮೀಡಿಯಾ ಹೆಂಗೆ ಗೊತ್ತಾ, ನೀವು ಕೊಡ್ತೀರಾ ಯಾರು ತಗೊಳಕ್ಕೂ ರೆಡಿ. ಮತ್ತು ಇತ್ತೀಚೆಗೆ ಒಂದಷ್ಟು ವಿಚಾರ ನಿಮಗೆ ಗೊತ್ತಿದೆ, ಯೂಟ್ಯೂಬರ್ ಚಂದನ್ ಗೌಡ ಏನೋ ಒಂದಷ್ಟು ಒಂದು 50 ಲಕ್ಷಕ್ಕೆ ಫಂಡಿಂಗ್ ಆಗಿದೆ ಅನ್ನೋಂಥ ವಿಚಾರ ಒಂದು ಆರೋಪ ಕೇಳಿ ಬಂತು. ಆ ಸಂದರ್ಭದಲ್ಲಿ ಒಬ್ಬ ಸುಮಂತ್ ಅನ್ನೋ ಅಂತ ಯೂಟ್ಯೂಬರ್ ಮಾಡ್ದ. ಆ ಒಂದು ವಿಚಾರದ ಯಾವುದೋ ಒಂದು ಆಡಿಯೋದಲ್ಲಿ ನಿಮ್ಮ ಹೆಸರನ್ನು ಹೇಳ್ತಾನೆ. ಅಂದರೆ ಒಂದು ರೀತಿಯಾಗಿ ಕಿರಿಕೀರ್ತಿ ಅಣ್ಣ ಹೇಳಿದರೆ ನಾನು ಮುಂದುವರಿತೀನಿ, ಏನಾದರೂ ಕೆಲಸ ಮಾಡ್ತೀನಿ, ನಿಮ್ಮ ಅಣತಿಯಂತೆ ಅವನು ನಡ್ಕೊಳ್ಳೋ ರೀತಿಯಲ್ಲಿ ಒಂದು ಆಡಿಯೋ ವೈರಲ್ ಆಗಿದೆ. ಸೊ ಅವನು ಸುಮಂತ್ ಬಗ್ಗೆ ಮತ್ತು ಅವನು ಮಾಡಿರುವಂಥ ಆರೋಪದ ಬಗ್ಗೆ ಮಾತಾಡೋದಾದರೆ ಸೊ ಯಾವ ರೀತಿ ನಿಮಗೂ ಅವನಿಗೂ ಕಾಂಟ್ಯಾಕ್ಟ್ ಅನ್ನೋ ಅಂತ? ಸುಮಂತ್ ನನಗೆ ಧರ್ಮಸ್ಥಳದಲ್ಲಿ ನಾವೆಲ್ಲ ಅಂದರೆ ಬೇರೆ ಬೇರೆ ಕಾಂಟೆಂಟ್ ಕ್ರಿಯೇಟರ್ ಯಾರು ಧರ್ಮಸ್ಥಳ ಮತ್ತು ಸೌಜನ್ಯ ಎರಡು ವಿಚಾರಗಳಲ್ಲಿ ವಿಡಿಯೋ ಮಾಡ್ತಾ ಇದ್ದೀವೋ, ನಾವೊಂದು ದರ್ಶನ ಮಾಡಬೇಕು ಅಂತ ಈ ನಾರ್ತ್ ಕರ್ನಾಟಕದ ಕೆಲವು ಕ್ರಿಯೇಟರ್ಸು ಅವರೆಲ್ಲ ಅಂತಾರೆ, ಯಾರ್ಯಾರು ಪರಿಚಯ ಇದ್ದಾರೆ ನೀವು ಮಾತಾಡ್ಸ್ಕೊಂಡು ಬರ್ರಪ್ಪ ಅಂತ. ಅವಾಗ ಈ ಸುಮಂತ್ ವಿಕಾಸ್ ಶಾಸ್ತ್ರಿಗೆ ಪರಿಚಯ, ನಮ್ಮ ಮೈಸೂರಿನ ವಿಕಾಸ್ ಶಾಸ್ತ್ರಿಗೆ ಪರಿಚಯ. ವಿಕಾಸ್ ಶಾಸ್ತ್ರಿ ಅವ್ನ ಕಾರಲ್ಲಿ ಮಂಡ್ಯದಿಂದ ಅವನ್ನ ಪಿಕಪ್ ಮಾಡ್ಕೊಂಡು ಧರ್ಮಸ್ಥಳಕ್ಕೆ ಬಂದಿರ್ತಾನೆ. ಫಸ್ಟ್ ಟೈಮ್ ನನ್ನನ್ನಲ್ಲಿ ನೋಡ್ತಾನೆ. ನನ್ನಲ್ಲಿ ನೋಡಿ ದೇವಸ್ಥಾನದ ಎದುರುಗಡೆ ಫೋಟೋ ಹೊಡಿಸ್ಕೊಂಡು ಅಣ್ಣ ನನ್ನೂ ಟ್ಯಾಗ್ ಮಾಡಿ ಅಂತೇಳಿ ಟ್ಯಾಗ್ ಮಾಡಿಸ್ಕೊಂಡು ಗೋಲ್ಡನ್ ಕನ್ನಡಿಗ ಅಂತ ಒಂದೇನೋ ಪೇಜ್ ಎಲ್ಲ ಆಗುತ್ತೆ, ಅಲ್ಲಿ ಪರಿಚಯ ಆಗ್ತಾನೆ ಆ ಹುಡುಗ. ಅವತ್ತು ಬೆಳ್ತಂಗಡಿಯಲ್ಲಿ ಕಂಪ್ಲೇಂಟ್ ಕೊಡಲಿಕ್ಕೆ ಅಂತ ಹೋಗಿರ್ತೀವಿ ನಾವು. ಫಸ್ಟ್ ಆಫ್ ಆಲ್ SITಗೆ ಒಂದು ದೂರು ಎಲ್ಲ ಸೇರಿ ಒಂದು ದೂರು ಕೊಡೋಣ, ಯಾಕಂದ್ರೆ ನಮಗೂ ಮಾಹಿತಿಯನ್ನು ಕೊಡಿ ಅಂತ ಕೇಳೋಕ್ಕೋಸ್ಕರ ನಾವು ಬೆಳ್ತಂಗಡಿಗೆ ಹೋದವರು ಧರ್ಮಸ್ಥಳದ ದರ್ಶನನೂ ಮುಗಿಸ್ಕೊಂಡು ಅವತ್ತು ನಾನು ಹೇಳ್ತೀನಿ ನನ್ನ ಫ್ರೆಂಡ್ದೇ ಒಂದು ಜಾಗ ಇದೆ, ಆರಾಮಾಗಿ ಇಲ್ಲಿ ಉಳ್ಕೊಂಡು, ಯಾಕೆ ಇಷ್ಟು ದೂರ ಬಂದಿದ್ದೀರಾ, ಹುಬ್ಬಳ್ಳಿಯಿಂದ ಬಂದಿದ್ದೀರಾ, ಮಂಡ್ಯದಿಂದ ಬಂದಿದ್ದೀರಾ, ಇಲ್ಲಿ ಉಳ್ಕೊಂಡು ನಾಳೆ ಬೆಳಗ್ಗೆ ಹೋಗಿರಂತೆ ಅಂತ. ಸೊ ಅದರ ಒಂದು ದಿನಕ್ಕೆ ಅಂತ ಬಂದವರು ಕೆಲವರು ಆಲ್ರೆಡಿ ಹುಬ್ಳಿಯಿಂದ ಬಂದವರೆಲ್ಲ ಅಲ್ಲೇ ಉಳ್ಕೋಬೇಕು ಅಂತಲೇ ಬಂದಿದ್ರು. ಅವ್ರು ಆಲ್ರೆಡಿ ಒಂದಿನ ಅಲ್ಲಿದ್ದು ದರ್ಶನ ಮುಗಿಸಿ ನೆಕ್ಸ್ಟ್ ಡೇ ಬರೋದು ಅಂತಲೇ ಪ್ಲ್ಯಾನಲ್ಲಿದ್ದರು. ಇವನು ಮಂಡ್ಯದಿಂದ ಮತ್ತು ಮೈಸೂರಿಂದ ಬಂದವರು ಅವತ್ತೇ ವಾಪಸ್ ಹೋಗ್ಬಿಡೋಣ ಅನ್ನೋ ಪ್ಲ್ಯಾನಲ್ಲಿದ್ದರು. ಸೊ ಹಂಗಾಗಿ ಅವ್ರನ್ನೂ ಉಳಿಸ್ಕೊಂಡೆ ನಾನು. ಎಲ್ಲರೂ ಉಳ್ಕೋತಾ ಇದ್ದೀವಿ, ನೀವಿಬ್ಬರು ಯಾಕೆ ಹೋಗ್ತೀರಾ ಅಂತೇಳಿ ಅವ್ರನ್ನೂ ಅಲ್ಲೇ ಉಳಿಸ್ಕೊಂಡು ಅವತ್ತು ರಾತ್ರಿ ಎಲ್ಲ ಅಲ್ಲೇ ಇದ್ದು ಎಲ್ಲ ಮಾತಾಡಿ ಅವತ್ತು ರಾತ್ರಿ ನಾನು ಇನ್ಫ್ಯಾಕ್ಟ್ ಚಂದನ್ ಗೌಡ ಜೊತೆಗೆ ಮಾತಾಡಿದ್ದೀನಿ. ಚಂದನ್ ಗೌಡ ಅವತ್ತೊಂದು ವೀಡಿಯೋ ಮಾಡಬೇಕು ನಿಮ್ಮ ಜೊತೆಲಿ, ನೀವು ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀರಾ, ನಾನು ಎಲ್ಲದಕ್ಕೂ ಸ್ಪಷ್ಟನೆ ಕೊಡ್ತೀನಿ ಅಂತೇಳಿ ಒಂದು ವೀಡಿಯೋ ಮಾಡ್ತೀನಿ ಅಂತೇಳಿ ನನ್ನ ಜೊತೆ ಕಾಲ್ ರೆಕಾರ್ಡ್ ಮಾಡಿಕೊಂಡು ವೀಡಿಯೋ ಸ್ಟಾರ್ಟ್ ಮಾಡಿದ್ರು. ನಾನು ಕಂಪ್ಲೇಂಟ್ ಕೊಟ್ಟ ಸಂದರ್ಭದಲ್ಲಿ ಅವತ್ತಿನ ದಿನಾನೇ ನಾನು ಮಂಗಳೂರಿದ್ದ ಇದೇ ಸುಮಂತನ ಫೋನ್ಗೆ ಫೋನ್ ಮಾಡಿಬಿಟ್ಟು ಕೀರ್ತಿ ಅವರಲ್ಲಿದ್ದರೆ ಕೊಡು, ನಿಮ್ಮನ್ನು ಟಿವಿಲಿ ನೋಡಿದೆ ನೀವೆಲ್ಲ ಒಟ್ಟಿಗೆ ಇವತ್ತು ಅಂತ. ಅದಕ್ಕೆ ಮುಂಚೆ ನಾನು ಸುಮಂತ ಯಾವತ್ತೂ ಮಾತಾಡಿಲ್ಲ, ಅವ್ನು ನನ್ನ ಪರಿಚಯನೂ ಇಲ್ಲ, ನಂಗೆ ಗೊತ್ತೂ ಇಲ್ಲ. ಬಟ್ ಅವ್ನು ವೀಡಿಯೋಸ್ಗಳನ್ನು ಯಾರೋ ಕಳಿಸ್ತಾಯಿದ್ರು, ವಿಕಾಸ್ ಕಳಿಸ್ತಾ ಇದ್ರು. ಅಣ್ಣ ನೋಡೋಣ ಇವನು ಚೆನ್ನಾಗಿ ಮಾತಾಡ್ತಾನೆ, ಸಣ್ಣ ಹುಡುಗ ಬಟ್ ಚೆನ್ನಾಗಿ ಮಾತಾಡ್ತಾನೆ. ಸರಿ ಆಯಿತು ಮಾತಾಡಿದೆ ನಾನು ಚಂದನ್ ಹತ್ರ ಒಂದು ಕಾಲು ಗಂಟೆ ಮಾತಾಡಿ ನಾನು ಹೇಳಿದೆ ನಾನೇನು ಮಾಡ್ತಾಯಿದ್ದೀನಿ, ನೀನೇನು ಮಾಡ್ತಾಯಿದ್ದೀಯ ಅನ್ನೋದನ್ನು ಅರ್ಥ ಮಾಡಿಸುವ ಪ್ರಯತ್ನವನ್ನು ಚಂದನ್ ಗೌಡ ಅವರಿಗೆ ಮಾಡಿದೆ. ಅದಾದಮೇಲೆ ಅವ್ರು ಹೇಳಿದ್ರು ಅದೇನೋ ಆಡಿಯೋ ಪ್ರಾಬ್ಲಮ್ ಇದೆ, ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಲ್ಲ ಅಂದರು. ಸರಿ ಪರವಾಗಿಲ್ಲ, ನನ್ನ ಹತ್ರನೂ ಬೇಕಾದ್ರೆ ಒಂದು ಸೆಟ್ ಆಫ್ ಆಡಿಯೋ ಇದೆ ಕಳಿಸ್ತೀನಿ, ಹಾಕಂಗಿದ್ರೆ ಹಾಕಿ ಹಿಂದೆ. ಆಮೇಲೆ ಅದೇನೋ ಹಾಕಬೇಕು ಅಂತ ಅವ್ರಿಗೆ ಅನಿಸಿಲ್ಲ, ಅವ್ರು ಹಾಕಿಲ್ಲ, ಬಿಡಿ ಪರವಾಗಿಲ್ಲ, ಅಲ್ಲಿಗೆ ನಿಲ್ತದು, ಅಲ್ಲಿಗೆ ಮತ್ತೆ ಚರ್ಚೆಗೆ ಬರಲಿಲ್ಲ. ಆಮೇಲೆ ಸುಮಂತು ನಮ್ಮ ಬೇರೆ ಬೇರೆ ಹೋರಾಟಗಳಲ್ಲಿ ನಮ್ಮ ಜೊತೆಗೆ ನಾವು ಓಪನಾಗಿ ಫೋಟೋ ಹಾಕ್ತೀವಿ ರೀ, ನಾವು ಯಾರು ಕದ್ದು ಮುಚ್ಚಿಲ್ಲ. ಧರ್ಮಸ್ಥಳಕ್ಕೆ ಹೋದಾಗಲೂ ಗ್ರೂಪಲ್ಲಿ ಎಲ್ಲ ನಿಂತ್ಕೊಂಡು ಫೋಟೋ ಹಾಕಿದ್ದೀವಿ. ನಾವು ಪೇಮೆಂಟ್ ತೊಗೊಂಡು ಕೆಲಸ ಮಾಡ್ಕೊಂಡು ಮಾಡೋರಾದರೆ ನಾವು ಹಂಗೆಲ್ಲ ಓಪನಾಗಿ ಫೋಟೋ ಹಾಕಲ್ಲ. ನೀವು ಇನ್ನೊಂದು ವರ್ಗ ಹೋರಾಟ ಮಾಡ್ತಿದ್ದೀರಲ್ಲ, ಅವರೆಲ್ಲ ಒಟ್ಟೊಟ್ಟಿಗೆ ಇರೋ ಫೋಟೋಗಳು ನೋಡಿದ್ದೀರಿ ಎಲ್ಲಾದರೂ, ಅವ್ರದ್ದು ಬೇರೆ ಬಿಡಿ. ನಾನು ನಾವು ಹಂಗೆ ಅವನು ಮತ್ತೆ ಮೊನ್ನೆ ಎಲ್ಲ ಗಣಪತಿ ಬಿಡಬೇಕಾದ್ರೆ ಪುನೀತ್ ಕೆರೆ ಹೇಳೋದಲ್ಲಿ ಬಂದಿದ್ದ,
ಅಲ್ಲಿ ಒಂದು ಫೋಟೋ ತೆಗೆಸ್ಕೊಂಡು ಅಣ್ಣ ನಾನು ಕೊಲ್ಯಾಬ್ ಕೊಡ್ರಣ ಪೇಜ್ ಹೋಗ್ಬಿಡ್ತು ಪಾಪ ಒಂದು ಸಮೀರ ಒಂದು ಪೇಜ್ ಡಿಲೀಟ್ ಮಾಡಿಸ್ಬಿಟ್ಟ. ಸೊ ಹಂಗಾಗಿ ಅವ್ನು ಭಾಳ ಬೇಜಾರಲ್ಲಿದ್ದ. ಒಂದು ಪೇಜ್ ಹೋಗಿದ್ದಾಗೆ ಅಲ್ಲಿ ಹಿಂಗೆ ಏನಾಯಿತು, ಯಾರ್ಯಾರು ಮಾತಾಡ್ತಾ ಇದ್ದೀವಿ ಅವ್ರದ್ದೆಲ್ಲ ಪರಿಚಯ ಆಯ್ತು. ಹಿಂಗೆ ಮಂಜು ಪರಿಚಯ ಆಯಿತು ಅವನಿಗೆ, ಪುನೀತ್ ಕೆರಳ್ಳಿ ಪರಿಚಯ ಆಯಿತು ಅವನಿಗೆ, ಒಬ್ಬೊಬ್ರದ್ದೇ ಕಾಂಟ್ಯಾಕ್ಟ್ ಬೀಳಿತ್ತು ಅವನಿಗೆ. ಅವ್ನು ಸ್ವಲ್ಪ ದಿನ ಪುನೀತ್ ಕೆರಳ್ಳಿ ಅವ್ರ ಜೊತೆಲೂ ಇದ್ದ. ಹೀಗಿರುವಾಗ ಮಂಜುನು ಮತ್ತು ಅವನು ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಸಿಕ್ಕಿದ್ದಾರೆ, ಮಾತಾಡಿದ್ದಾರೆ. ಆವಾಗ ಅವರಿಬ್ಬರೇನೋ ಡಿಸ್ಕಸ್ ಮಾಡ್ಕೊಂಡಿದ್ದಾರಂತೆ. ಡಿಸ್ಕಸ್ ಮಾಡಿಕೊಂಡು ಲಾಸ್ಟಿಗೆ ಅವ್ನು ಹೇಳಿದ್ದಾನೆ, ಓಕೆ ನೀನು ಹೇಳ್ತೀಯ ಅನ್ನೋದಾದರೆ ನಾನು ನಮ್ಮ ಚಾನಲಲ್ಲೇ ಮಾಡೋಣ ಅಂತ ಹೇಳಿದ್ದಾನೆ. ಆಯಿತು ಅಂದ್ಬಿಟ್ಟು ಅವರಿಬ್ಬರು ವೀಡಿಯೋ ಮಾಡ್ಕೊಂಡಿದ್ದಾರೆ. ಈ ವಿಷಯನವರು ನನ್ನ ಹತ್ರ ಹೇಳಿದ್ರೆ, ಯಾಕಂದರೆ ಚಂದನ್ ನನಗೂ ಪರಿಚಯ ಇರೋದ್ರಿಂದ, ಚಂದನ್ ನನಗೂ ಆಲ್ರೆಡಿ ಗೊತ್ತಿರೋ ಹುಡುಗ ಆಗಿರೋದ್ರಿಂದ ನಾನು ಅಬ್ಜೆಕ್ಟ್ ಮಾಡ್ಬೋದು ಅನ್ನುವ ಕಾರಣಕ್ಕೆ ಅವ್ರ ಹತ್ರ ಈ ವಿಷಯ ತರಲೇ ಇಲ್ಲ. ಒಂದಿನ ವೀಡಿಯೋ ರಿಲೀಸ್ ಮಾಡಿದ್ದಾರೆ. ನಾನು ಅವತ್ತು ಮೈಸೂರಿನ ಕಾರ್ಯಕ್ರಮದಲ್ಲಿ ಇದ್ದೆ. ನಾನು ಕಾರ್ಯಕ್ರಮದಲ್ಲಿ ಇದ್ದಂಗೆ ಚಂದನ್ ಫೋನ್ ಬರ್ತಾಯಿತ್ತು. ಚಂದನ್ಗೆ ನಾನು ಮೆಸೇಜ್ ಆಗ್ತೆ, ಐ ವಿಲ್ ಕಾಲ್ ಯು ಆಫ್ಟರ್ ದ ಇವೆಂಟ್ ಅಂತ. ಸ್ವಲ್ಪ ಹೊತ್ತಿಗೆ ಮಂಜು ಫೋನ್ ಬರ್ತಾಯಿದೆ, ಸ್ವಲ್ಪ ಹೊತ್ತಿಗೆ ಸುಮಂತ್ ಫೋನ್ ಬರ್ತಾಯಿದೆ. ಯಾಕೆ ಹಿಂಗೆ ಎಲ್ಲ ಬ್ಯಾಕ್ ಟು ಬ್ಯಾಕ್ ಕಾಲ್ ಮಾಡ್ತಾಯಿದ್ದಾರೆ ಅಂತ ನಂಗೆ ಟೆನ್ಷನ್ ಆಯಿತು. ನಾನು ಹೊರಗಡೆ ಬಂದು ಫಸ್ಟ್ ಕಾಲ್ ಮಾಡಿದ್ದು ಚಂದನ್ಗೆ. ಏನಾಯ್ತು ಚಂದನ್ ಅಂತ, ನೋಡಿ ಹಿಂಗೆ ಸುಮಂತು ನಿಮ್ಮ ಹುಡುಗ ಹಿಂಗೆಲ್ಲ ಮಾಡಿಬಿಟ್ಟಿದ್ದಾನೆ ಹಿಂಗೆ ಅಂತ. ನಮ್ಮ ಹುಡುಗ ಅಲ್ಲಮ್ಮ, ಅವ್ನು ನನ್ನ ಜೊತೇಲಿ ಇರಲ್ಲ, ಅವ್ನು ಪುನೀತ್ ಕೆರಳ್ಳಿ ಜೊತೆಲಿರ್ತಾನೆ. ಕೇಳ್ತೀನಿ ಬಟ್ ಏನು ಅಂತ ಕೇಳ್ತೀನಿ. ನನ್ನ ಗಮನಕ್ಕೆ ದೇವರಣೆಗಳು ಬಂದಿಲ್ಲ. ಬಟ್ ಮಂಜುದು ಮಿಸ್ ಕಾಲ್ ಇದೆ, ಸುಮಂತದ್ದು ಮಿಸ್ ಕಾಲ್ ಇದೆ, ನಾನು ಮಾತಾಡ್ತೀನಿ ಅಂತ ಅಂದ್ಬಿಟ್ಟು ಕಟ್ ಮಾಡಿ ಮತ್ತೆ ಮಂಜು ಕೇಳಿದೆ. ಮಂಜು ಹೇಳಿದ, ಮೂವಣ್ಣ ಒಂದು 5 ದಿನದ ಮುಂಚೆ ಶೂಟ್ ಮಾಡಿದ್ವಿ, ಅದನ್ನು ಇವತ್ತು ಹಾಕಿದ್ದೀವಿ. ಅವ್ನು ಅಲಿಗೇಷನ್ ಮಾಡಿದ್ದಾನೆ. ಬಟ್ ಚಂದನ್ ಫೋನ್ ಮಾಡ್ಬಿಟ್ಟು ನನ್ನ ಮೇಲೆ ಕೂಗ್ತಾ ಇದ್ದಾರೆ. ಅವರು ಬರಲಿ, ನೀವು ಏನು ನಿಮ್ಮ ವರ್ಷನ್ ಇದೆ ಅದನ್ನು ನಾನು ಕೇಳ್ತೀನಿ ಅಂತ ಅವ್ರಿಗೆ ಹೇಳ್ತಾ ಇದ್ದೀನಿ. ವಿತೌಟ್ ಕಟ್ ನಾನು ಅದನ್ನು ಅಪ್ಲೋಡ್ ಮಾಡ್ತೀನಿ ಅಂತ ಅವ್ರು ಕೇಳ್ತಾ ಇಲ್ಲ, ಹಂಗೆ ಹಿಂಗೆ ಅಂತ. ಸುಮಂತ್ಗೆ ಫೋನ್ ಮಾಡಿದೆ, ಏನೋ ಸುಮಂತ್ ಅಂದರೆ, ಇಲ್ಲ ಅಣ್ಣ ನಾನು ಏನು ಹೇಳ್ತಿದ್ದೀನಿ ಅದಕ್ಕೆ ನಾನು ಸ್ಟಿಕ್ ಆಗಿದ್ದೀನಿ, ನಾನು ಸತ್ಯನೇ ಮಾತಾಡ್ತಾ ಇರೋದು, ಹಂಗೆ ಹಿಂಗೆ ಅಂತ ನನ್ನ ಹತ್ರ ಹೇಳಿದೆ. ನಾನು ಅದಕ್ಕೆ ಮಂಜುಗೆ ಹೇಳಿದೆ, ಮಂಜು ಏನು ಮಂಜು ಮಾಡೋಕ್ಕಾಗುತ್ತೆ, ಡಿಲೀಟ್ ಮಾಡೋಕ್ಕಾಗತ್ತಾ ಅಂದರೆ, ಇಲ್ಲ ಅಣ್ಣ ನಾನು ಒಂದ್ಸಲಿ ಅಪ್ಲೋಡ್ ಮಾಡಿದ್ರೆ ಡಿಲೀಟ್ ಮಾಡೋಕ್ಕಾಗಲ್ಲ. ಸರಿ ಮತ್ತೆ ಬಿಟ್ಟು ಏನು ಮಾಡೋಕ್ಕಾಗತ್ತೆ, ಈಗ ಅವ್ನು ಬಂದು ಹೇಳಿಕೆ ಕೊಟ್ಟರೆ ತಗೋ, ಇಲ್ಲ ಅಂದರೆ ಬಿಡು ಅಂತ. ಇದಾಗಿ ನೆಕ್ಸ್ಟ್ ಡೇ ಏನು ಮಾಡಿಬಿಟ್ಟು ಚಂದನ್ ಏನು ಮಾಡಿದ್ರು, ನಾನು ಅವ್ರ ಜೊತೆ ಮಾತಾಡಿದ್ನಲ್ಲ ಆಡಿಯೋ ಕಟ್ ಮಾಡಿಬಿಟ್ಟು ಹಾಕಿದ್ರು. ನನಗೆ ಅದು ಯಾಕೋ ಸರಿ ಅನ್ನಿಸ್ಲಿಲ್ಲ. ನಾನು ಸ್ಟ್ರೈಟ್ ಅವೇ ಫೋನ್ ಮಾಡಿಬಿಟ್ಟು ಹೇಳ್ದೆ, ನನ್ನ ಹೆಸ್ರನ್ನ ಯಾಕೆ ಬಳಸ್ಕೋತೀರಿ ನಿಮ್ಮ ವೀಡಿಯೋಗಳಲ್ಲಿ, ನಿಮ್ಮದು ಅದು ನನ್ನ ಹೆಸ್ರನ್ನ ಯಾಕೆ ಬಳಸ್ಕೋತೀರಿ. ಆ್ಯಂಡ್ ಮೋರ್ ಓವರ್ ಅಲಿಗೇಷನ್ಸ್ ಬರುತ್ತೆ ಚಂದನ್, ನನ್ನ ಮೇಲೆ ರೇಪ್ ಮಾಡಿದ್ದೀನಿ ಅನ್ನೋ ಅಲಿಗೇಷನ್ನೇ ಬಂತು. ನಾನು ಅದಕ್ಕೆ ಉತ್ತರ ಕೊಟ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಅಲಿಗೇಷನ್ಸ್ ಬಂದಾಗ ಅದಕ್ಕೆ ಒಂದು ಕ್ಲಾರಿಟಿ ಕೊಡಬೇಕು, ಸುಮ್ಮನೆ ಮುಂದೆ ಹೋಗ್ತಾ ಇರಬೇಕು. ನೀವು ಇದನ್ನು ಇಷ್ಟು ಸೀರಿಯಸ್ ಆಗಿ ತೊಗೊಂಡು ಇದನ್ನು, ಈಗ ಅವನು 5,000 ಫಾಲೋವರ್ಸ್ ಇರೋ ಯೂಟ್ಯೂಬ್ ಚಾನಲ್ಲು, ಯಾರು ಸುಮಂತ್ ಕನ್ನಡಿಗ, ಸುಮಂತ್ ಗೋಲ್ಡನ್ ಕನ್ನಡಿಗ. ನೀವು 9.5 ಲಕ್ಷ ಇರೋರು, ನೀವು ಯಾಕೆ ಅವ್ನಿಗೆ ರಿಯಾಕ್ಟ್ ಮಾಡೋಕ್ಕೆ ಹೋಗ್ತೀರಿ. ಹೋಗಿ ಅಲ್ಲಿ ನಿಮಗೆ ನಿಮ್ಮ ವೈಫ್ಗೆ ಡೆಲಿವರಿ ಆಗಿದೆ, ಮಗು ಜೊತೆಗೆ ಸಮಯ ಸ್ಪೆಂಡ್ ಮಾಡಿ, ನಿಮ್ಮ ವೈಫ್ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿ. ಐ ಸ್ವೇರ್ ನಾನು ಫೋನ್ ಮಾಡಿ ಮಾತಾಡಿದ್ದೀನಿ ಚಂದನ್ಗೆ ಹೇಳಿ, ದಯವಿಟ್ಟು ಹಂಗದು ಮಾಡಿ. ಅದು ಪ್ರಿಯಾರಿಟಿ. ನಿಮ್ಮ ಫಾದರ್ಹುಡ್ ಇದೆಯಲ್ಲ, ಇದು ಮೊದಲ ಮಗುವಿನ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಅದು ಎಲ್ರಿಗೂ ಸಿಗಲ್ರಿ. ನನ್ನ ಮೇಲೆ ಎಷ್ಟು ಅಲಿಗೇಷನ್ಸ್ ಬರುತ್ತೆ, ನಾನು ಯಾವುದಕ್ಕೆ ರಿಯಾಕ್ಟ್ ಮಾಡ್ತೀನಿ ಅಂತಂದ್ರೆ ಅವ್ರು ಹೇಳಿದ್ರು, ನಾನು ಬಿಡಲ್ಲ, ನಾನು ಆ ಥರದವನಲ್ಲ, ನಾನು ಹಂಗಲ್ಲ ಅಂದರು. ಏನು ಹೇಳಿ ನಾನು, ಆಯಿತು ಮುಂದುವರಿಸಿ ಅಂದೆ. ಅದನ್ನು ಬಿಟ್ಟು ಅಲ್ಲಿಗೆ ನಿಲ್ಲಿಸ್ದೇನೆ ಮಂಜು ಜೊತೆಲಿ ಜಗಳ ಮಾಡ್ಕೊಂಡ್ರು. ಅಲ್ಲಿ ಅಮ್ಮ ಅಕ್ಕ ಎಲ್ಲ ಗಲಾಟೆ, ಇಬ್ಬರು, ಅವರು ಮಾತಾಡಿದ್ರು ಇವರು ಮಾತಾಡಿದ್ರು. ಆಮೇಲೆ ಮಂಜುಗೆ ನಾನು ಹೇಳಿದೆ, ಮಂಜು ಯಾಕೆ ಡ್ರ್ಯಾಗ್ ಮಾಡ್ತೀರಾ, ಇದನ್ನು ಸ್ಟಾಪ್ ಮಾಡಿ ಅಂದ್ರೆ, ಅಣ್ಣ ನೀವು ಬಿಟ್ಟರು ನಾನು ಈ ವಿಚಾರದಲ್ಲಿ ನಾನು ಇದನ್ನು ಫಾರ್ವರ್ಡ್ ಮಾಡ್ತೀನಿ ಅಣ್ಣ, ಯಾಕಂದರೆ ಭಾಳ ಕೆಟ್ಟದಾಗ ನನ್ನ ಪ್ರೊಫೆಷನ್ ಬಗ್ಗೆ ಎಲ್ಲ ಮಾತಾಡ್ಬಿಟ್ಟಿದ್ದಾರೆ ಅವರು ಅಂತ. ನನಗೆ ಅಲ್ಲಿಗೆ ಅನ್ನಿಸ್ತು ಇದು ಸರಿ ಹೋಗಲ್ಲ. ನಾನೇನಂದರೆ ಸುಮಂತ್ ನಿನ್ನ ನಾಲ್ಗೇನು ಕಂಟ್ರೋಲ್ ಇಟ್ಕೋಬೇಕು, ಇನ್ಮೇಲೆ ಬಾಯಿಗೆ ಬಂದಂಗೆ ಮಾತಾಡ್ಬೇಡ ಅಂತ. ಇವರು ಸುಮಂತ ಏನಂತಂದರೆ, ನಾನು ಹೇಳ್ತೀನಿ 19 ವರ್ಷದ ಹುಡುಗ. ಹೆಂಗೆ ಅಂತಂದರೆ, ಈಗ ಅವನಿಗೆ ಖುಷಿ, ಈಗ ನಮ್ಮ ಜೊತೆಗಿದ್ದೀನಿ ಅಂದ್ರೆ ಖುಷಿ ಆದರೆ ಫೋನ್ ಮಾಡ್ಬಿಟ್ಟು ಹೇಳ್ಬಿಡೋದು, ಲೇ ಕಿತಿಯಣ್ಣ ಮನೆ ಇರಲಿ, ಕಿತಿಯಣ್ಣ ಚಿಕನ್ ಮಾಡಾಕಿರಲಿ, ಹಿಂಗೆ. ಅದನ್ನು ಅವ್ನ ಫ್ರೆಂಡ್ ಯಾರೋ ಅವ್ನು ಚೂತಿಯ ನನ್ನ ಮಗ ಅವ್ನು ರೆಕಾರ್ಡ್ ಮಾಡ್ಕೊಳ್ಳೋದು, ಅದನ್ನು ಚಂದನ್ ಕಳಿಸೋದು, ಚಂದನ್ ಅದನ್ನು ಹಾಕೋದು. ಇವ್ರು ಯಾಕೆ ಊಟ ಕೊಡಿಸ್ಬೇಕು, ಇವ್ರು ಯಾಕೆ ಬಟ್ಟೆ ಕೊಡಿಸ್ಬೇಕು. ಗುರು, ನನ್ನ ಜೊತೆಲಿರೋ ಹುಡುಗರಿಗೆ ನಾನು ಏನು ಬೇಕಾದ್ರೆ ಮಾಡ್ತೀನಿ ಗುರು, ನನ್ನ ಖುಷಿ ಅದು. ಆಮೇಲೆ ಅವ್ನು ಸಣ್ಣ ಹುಡುಗ, ಅವ್ನು ನಾನು ಹೇಳ್ತಾ ಇರೋದು, ಈಗ ಧರ್ಮದ ವಿಚಾರದಲ್ಲಿ ಅವನೇನೋ ಒಂದ್ಸಲಿ ಹೇಳ್ದೆ, ಲವ್ ಜಿಹಾದ್ ಮಾಡ್ತೀನಿ ನಾನು ಅಂದನ ಅಂದೆ. ತೆಪ್ಪು ಇರಬೇಕು ಅಂದೆ. ಸೆನ್ಸಿಟಿವ್ ಕಂಟೆಂಟ್ನೆಲ್ಲ ಟಚ್ ಮಾಡೋಕ್ಕೆ ಹೋಗ್ಬಾರ್ದು. ಏನು ಹೇಳ್ತೀನಿ ನಾನು ಸುಮ್ಮನೆ ಮಾಡಷ್ಟೇ. ನೀನು ಬೈದಿದ್ದೀನಿ. ಯಾವಾಗ ಈ ವಿಷಯ ಆಯ್ತೋ, ಈ ವಿಷಯ ಆದಮೇಲೆ ನಾನು ಸುಮಂತ್ ಹೇಳಿದೆ, ಸುಮಂತ್ ಏನೇ ಮಾಡೋಕ್ಕೆ ಮುಂಚೆ ನನಗೆ ಹೇಳ್ಬಿಟ್ಟು ಮಾಡ್ಬೇಕು. ನೀನು ತಿಕ್ಕಲ್ ಥರ ಯಾರ ಹತ್ರ ಕಾಲ್ ರೆಕಾರ್ಡಿಂಗಲ್ಲಿ ಮಾತಾಡೋದು, ಯಾರಿಗೋ ಏನೋ ಇನ್ಫಾರ್ಮೇಷನ್ ಕೊಡೋದು ಮಾಡಬೇಡ. ಸಾಕು, ಆಲ್ರೆಡಿ ಗಬ್ಬೆಬ್ಸ್ಕೊಂಬಿಟ್ಟಿದೆ, ಮಾಡ್ಕೊಬೇಡ. ಯಾಕೆ ಏನಕ್ಕೆ ಬೇಕು ನಿಂಗೆ ಇವೆಲ್ಲ ಊರು ಸಾಬ್ರಿ. ನಂದೊಂದು ರೂಲ್ಸ್ ಇದೆ ಬ್ರೋ, ನಾನು ಯಾರ ಮೇಲೂ ಪರ್ಸ್ನಲ್ ಹೋಗಲ್ಲ, ಯಾರ್ದು ಪರ್ಸ್ನಲ್ ಹೋಗ್ಬಾರ್ದು ನನಗೆ. ಸ್ಟ್ರೈಟ್ ಅವೇ ಸಬ್ಜೆಕ್ಟ್ ಮೇಲೆ ನಿಂತಿರಬೇಕು ಅಂತ. ಇವ್ರೇನು ಮಾಡಿದ್ರು, ಇವನು ಬಂದು ಸುಮಂತ್ ಬಂದು ಅಲಿಗೇಷನ್ ಮಾಡ್ದೆ, ಮಂಜು ಅದನ್ನು ವೀಡಿಯೋ ಮಾಡ್ದೆ. ಎಸ್, ಆ್ಯಸ್ ಅ ಜರ್ನಲಿಸ್ಟ್ ಮಂಜು ಏನು ಮಾಡಬೇಕು ಅದನ್ನು ಮಾಡಿದ್ದಾನೆ. ಈಗ ಅಲಿಗೇಷನ್ ಬಂದ ತಕ್ಷಣ ಅಲಿಗೇಷನ್ ಯಾರ ಮೇಲೆ ಬಂದಿದ್ದು ಅವ್ನಿಗೆ ಫೋನ್ ಮಾಡ್ಬಿಟ್ಟು ಕೇಳ್ಕೊಂಡು ನಾವೇನಾದ್ರು ನೀವು ಮಾಡ್ತೀವ, ಯಾವತ್ತೂ ಲೈಫಲ್ಲಿ ಮಾಡಲ್ಲ. ಹಾಗಾಗಿದೆ. ಹಂಗೆ ನೋಡಿದ್ರೆ ನಿಮಗೆ ಗೊತ್ತಿರಲಿ, ಚಂದನ್ ನನಗೆ ಪರಿಚಯ ಆಗಿದೆ ಹೆಂಗೆ ಅಂತಂದ್ರೆ, ನನ್ನ ಎಗೇನ್ಸ್ಟ್ ವೀಡಿಯೋ ಮಾಡಿ ಹಾಕಿ, ಆ ಎಗೇನ್ಸ್ಟ್ ಮಾಡಿರೋ ವೀಡಿಯೋದಲ್ಲಿ ಕಮೆಂಟ್ ನೋಡಿ, ಇವಾಗ ಕಿರಿಕಿರ್ತಿಗೆ ಎಷ್ಟು ನೆಗೆಟಿವ್ ಬರುತ್ತೆ ಅಂತ ಒಂದು ವೀಡಿಯೋ ಬಿಟ್ಟಾಗ ಅದರಲ್ಲಿ ನಾನೇ ಹೋಗಿ ಚಂದನ್ನ ಅಪ್ರಿಷಿಯೇಟ್ ಮಾಡಿ ಕಮೆಂಟ್ ಹಾಕಿ, ಅದ್ರ ಕೆಳಗಡೆ ಅವ್ರಿಗೆ ಬರ್ತಿರೋ ನೆಗೆಟಿವ್ ಕಮೆಂಟ್ ನೋಡಿ ಆ ವಿಡಿಯೋ ಡಿಲೀಟ್ ಮಾಡಿ ಅವರು ನನಗೆ ಫೋನ್ ಮಾಡಿ ಸಾರಿ ಕೇಳಿತ್ತು. ಈ ಥರ ನಮ್ಮಿಬ್ಬರು ಬಾಂಡಿಂಗ್ ಆಗಿತ್ತು. ಅವತ್ತು ನಾನೇನು ಅವ್ರ ಹತ್ರ ಸಾಕ್ಷಿ ಕೇಳಲಿಲ್ಲಪ್ಪ, ಹೆಂಗೆ ಮಾಡಿದ್ರಿ ನೀವು ನನ್ನ ವಿರುದ್ಧವಾಗಿ ಅಂತ ನಾನು ಕೇಳಲ್ಲ. ಸೋಷಿಯಲ್ ಮೀಡಿಯಾ ಹೆಂಗೆ ಗೊತ್ತಾ,
ನೀವು ಕೊಡ್ತೀರಾ ಯಾರಿಗೋ, ತಗೊಳಕ್ಕೂ ರೆಡಿ ಇರಬೇಕು. ಇಲ್ಲ ನಾನು ಹೇಳ್ತೀನಿ ನೀವು ಕೇಳಬೇಕು, ಬಟ್ ನಂಗೆ ಯಾರು ಹೇಳಂಗಿಲ್ಲ ಅಂತಂದರೆ ನಾನು ಅದು ಸೋಷಿಯಲ್ ಮೀಡಿಯಾ ಅಲ್ಲ. ಸೋಷಿಯಲ್ ಮೀಡಿಯಾಗೆ ಬರಲೇಬಿಡಿ. ಸೋಷಿಯಲ್ ಮೀಡಿಯಾ AK-47 ಇದ್ದಂಗೆ, ಕೆಲವರು ಆರ್ಮಿ, ಕೆಲವರು ಟೆರರಿಸ್ಟು, ಇಬ್ಬರು ಅದೇ ಗನ್ ಯೂಸ್ ಮಾಡೋದು. ಸೊ ಹಂಗಾಯಿತು. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.